ಅಯ್ಯೋ ಅಮ್ಮ, ಎಷ್ಟು ದೊಡ್ಡ ಡ್ರೆಸ್ ಅಮ್ಮ ಜಾನುಗೆ. ನಾನು ಹೇಳಿಲ್ಲಪ್ಪ ಅವಳು ದೊಡ್ಡದಾಗುತ್ತೆ ಅಂತ ನೀನು ಕೇಳಬೇಕಲ್ಲ. ಇದರಲ್ಲಿ ಬಿಡು ಬಾಬು ಮಾಮ, ಪರವಾಗಿಲ್ಲ. ನೀನ್ ತಂದಿರೋದಲ್ಲ, ಅಡ್ಜಸ್ಟ್ ಮಾಡಿ ಹಾಕೊಳ್ತೀನಿ. ಥ್ಯಾಂಕ್ ಯು ಜಾನು. ಥ್ಯಾಂಕ್ ಬಾಬು ಮಾಮ. ಅಮ್ಮ, ಇದು ಪರವಾಗಿಲ್ಲ ಅಲ್ಲಮ್ಮ, ಚೆನ್ನಾಗೈತೆ. ಹೂನಪ್ಪ, ಇದು ಪರವಾಗಿಲ್ಲ. ಇನ್ನೊಂಚೂರು ದೊಡ್ಡೋಳಾಗ್ಬಿಟ್ರೆ ಕರೆಕ್ಟಾಗಿ ಆಗ್ತೈತೆ. ಇಷ್ಟ ಆಯ್ತಾ ಜಾನು? ಹ್ಞೂ ಮಾಮ, ಇಷ್ಟ ಆಯ್ತು. ಏನು ಬಬ್ಲು, ಜಾನುಗೆ ಹೊಸ ಬಟ್ಟೆ ತಗೊಂಬಂದ? ಹ್ಞೂ ಮಾಮ, ಹೊಸ ಬಟ್ಟೆ ತಗೊಂಡೆ. ಚೆನ್ನಾಗೈತೆ. ಇಲ್ಲಾಂದ್ರೆ ಬಿಡ್ಬೇಕಲ್ಲಪ್ಪ. ಜಾನುಗೆ ಹೊಸ ಬಟ್ಟೆ ಅಂತ ಏನು ಅಲ್ಲಿ ಕಾರ್ ಇಳಿದು ಹೋಗಿ ತಗೊಂಬರೋವರೆಗೂ ಬಿಡ್ಲೇ ಇಲ್ಲ, ತಗೊಂಬಂದಿದ್ದಾಯ್ತು. ಜಾಸ್ತಿ ದೊಡ್ಡದಾಗೋಯ್ತು. ಮುಳುಗೋಗ್ತಾಳೆ ಪಾಪ ಅವಳು. ಅಯ್ಯೋ, ಇದು ದೊಡ್ಡದಾಗೋಯ್ತಲ್ಲ ಜಾನು. ಎಲ್ಲ ದೊಡ್ಡಾಗೋಯ್ತಲ್ಲ ಜಾನು. ಅಯ್ಯೋ, ಏನ್ ಮಾಡೋದು ಇವಾಗ? ಪರವಾಗಿಲ್ಲ ಬಿಡು ಬಾಬು ಮಾಮ, ಇದೆಲ್ಲ ಎತ್ತಿಟ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಡ್ಬರ್ತೀನಿ ನಾನು. ಸರಿ, ಬೇರೆ ಬಟ್ಟೆ ಹಾಕೊಂಡ್ ಹೋಗು. ಅಕ್ಕ ನಡೀರಿ, ಊಟ ಮಾಡಿ ನಡೀರಿ. ವಿಜಯ್, ನಾನು 10 ಎಕರೆ ಜಮೀನು ಹೇಳಿದ್ನಲ್ಲ, ಏನಾಯ್ತು ವಿಜಯ್? ಇಲ್ಲಕ್ಕ, ಸಿಗ್ಲಿಲ್ಲ. ನೀವು ಬೇರೆ ನೀರಾವರಿ ಇರೋದೇ ಬೇಕು ಅಂತ ಹೇಳಿದ್ರಲ್ಲ, ಸುತ್ತಮುತ್ತ ಎಲ್ಲ ತೋಟನಕ್ಕ, ಯಾವುದೂ ಸಿಗ್ಲಿಲ್ಲಕ್ಕ. ಸಿಕ್ಕಿದ ತಕ್ಷಣ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಕ್ಕ. ಹಾಂ ಸರಿ ವಿಜಯ್, ಆಯಿತು. ಮಾಮ, ಚೆನ್ನಾಗಿದ್ದೀರಾ ಮಾಮ? ಹ್ಞೂ ಚಿನ್ನು, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಮ್ಮ? ಹ್ಞೂ ಮಾಮ, ಚೆನ್ನಾಗಿದ್ದೀನಿ. ಜಾನು ಬಟ್ಟೆ ಚೇಂಜ್ ಮಾಡ್ಕೊಂಬಂದ್ಬಿಟ್ಲು. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಚಿನ್ನು. ಕೈ ತುಂಬ ಬಳೆ, ಕತ್ತಿಗೆ ಸರ, ಹಣೆ ಬಟ್ಟು ಎಲ್ಲನೂ. ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀಳಮ್ಮ ಜಾನು. ಬಾಬು ಮಾಮ, ಚೆನ್ನಾಗಿ ಕಾಣ್ತಾ ಇದ್ದೀಳ ನಾನು? ಓ ಸೂಪರ್. ಅಕ್ಕ ನಡೀರಿ, ಊಟ ಮಾಡಿರಂತ ನಡೀರಿ. ಅವರೆಲ್ಲ ತಿನ್ಲಿ ಬಿಡಪ್ಪ, ಆಮೇಲೆ ಊಟ ಮಾಡ್ತೀನಿ ನಾನು. ನಿಮ್ಗೆ ತಂದ್ಕೊಡ್ತೀನಿ. ನಡಿಮ್ಮ ಜಾನು, ಚಿನ್ನು ನಡೀರಿ, ಅಲ್ಲೇ ಊಟ ಮಾಡಿರಂತ ನಡೀರಿ. ಅಮ್ಮಗೆ ಮಾತ್ರ ನಾನು ಇಲ್ಲಿ ತಂದ್ಕೊಡ್ತೀನಿ. ನಮ್ಮ ರೀಟಾ ಇಂಥವ್ರ ಮನೆಗೆ ಸೊಸೆ ಆಗಿದ್ದಾಳೆ ಅಂತಂದರೆ ನನಗಂತೂ ತುಂಬ ಖುಷಿ ಆಗುತ್ತೆ. ಅಖಿಲಮ್ಮ ಆಂಟಿ ನೋಡ್ತಾ ಇದ್ರೆ ಇನ್ನೂ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಎಲ್ಲರನ್ನೂ ಮೇಂಟೈನ್ ಮಾಡ್ತಾರೆ. ಇಷ್ಟೊಂದು ತುಂಬಿದ ಕುಟುಂಬನ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತ ಮಾತಾಡೋದೇ ಇಲ್ಲ. ಎಲ್ಲರನ್ನೂ ಕರೆಕ್ಟಾಗಿಯೇ ತೂಗಿಸ್ತಾರಲ್ಲ. ಹಬ್ಬ, ಅಖಿಲಮ್ಮ ಆಂಟಿ ಹತ್ರ ಕಲಿಯೋದು ತುಂಬ ಇದೆ ನಾನು. ಓ, ಇದೇನಿದು ಹಬ್ಬದ ಊಟನೇ ಮಾಡಿಬಿಟ್ಟಿದ್ದಾರಲ್ಲ. ಹಾಂ ಏನಮ್ಮ ಪಮ್ಮಿ, ಚೆನ್ನಾಗಿದೆಯಾ? ಅಂಕಲ್, ಇಷ್ಟೊಂದು ದಿನ ಆಯಿತು ನಿಮ್ಮ ನೋಡಿ. ಚೆನ್ನಾಗಿದ್ದೀರಾ ಅಂಕಲ್? ಹ್ಞೂ ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀನಮ್ಮ? ಹ್ಞೂ ಅಂಕಲ್, ಚೆನ್ನಾಗಿದ್ದೀನಿ. ನಾನೆಲ್ಲ ನಿಮ್ಮ ನೋಡ್ತಾನೆ ಹೊರಟ್ಬಿಡ್ತೀನೇನೋ ಅಂತ ಅಂದ್ಕೊಂಡೆ. ಇವಾಗ ಬಂದಿದ್ರೆ ಆವಾಗೆ ಓಡೋ ಮಾತೇನಮ್ಮ. ಇರಬೇಕು, ಒಂದು 15 ದಿವಸ ಇದ್ದು ಎಲ್ಲ ಓಡಾಡ್ಕೊಂಡು ಹೋಗ್ಬೇಕು. ನನಗೂ ಆಸೆನ ಅಂಕಲ್ ಇರಬೇಕು ಅಂತ. ಆದರೆ ಏನು ಮಾಡೋದು, ಚಿನ್ನದು ಸ್ಕೂಲು ಮಿಸ್ ಆಗುತ್ತಲ್ಲ ಅಂತ. ಓ ಹೌದಲ್ಲ. ಅವ್ನಿಗಿನ್ನೂ ಹೊಸ್ತಲ್ವಾ ಸ್ಕೂಲೆಲ್ಲನೂ. ಅಲ್ಲಿಗೂ ಇಂಗ್ಲೀಷ್ ಎಲ್ಲ ಸರಿಯಾಗಿ ಮಾತಾಡೋಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಟೀಚರ್. ಹೋದಾಗೆಲ್ಲ ಕಂಪ್ಲೇಂಟ್ ಮಾಡ್ತಾರೆ. ಕನ್ನಡನೇ ತುಂಬ ಮಾತಾಡ್ತಾನೆ, ಅವ್ರಿಗೇನು ಅರ್ಥ ಆಗಲ್ಲ, ಏನೂ ಇಲ್ಲ. ಸ್ವಲ್ಪ ಮನೆಯಲ್ಲಿ ನೀವು ಹೇಳ್ಕೊಡಿ ಅಂತ ಹೇಳ್ತಾರೆ ಅಂಕಲ್. ಇಲ್ಲಿದ್ದಲ್ಲಮ್ಮ ಬಬ್ಲು, ನಾವೆಲ್ಲ ಕನ್ನಡನೇ ಮಾತಾಡ್ತಾ ಇದ್ವಿ, ಅವನು ಅದೇ ಮಾತಾಡ್ತಾನೆ. ಹ್ಞೂ ಅಂಕಲ್, ಇಂಗ್ಲೀಷ್ಗಿಂತಲೂ ಕನ್ನಡನೇ ಜಾಸ್ತಿ ಬಳಸ್ತಾನೆ ಅವನು. ಅದೇ ಒಂದು ಸ್ವಲ್ಪ ದಿವಸ ವಾತಾವರಣಕ್ಕೆಲ್ಲ ಹೊಂದ್ಕೊಂಡವ್ರಿಗೂ ಅದು ಸ್ವಲ್ಪ ಕಷ್ಟ. ಹೌದೌದು, ಕಷ್ಟ. ನಮ್ಮ ಸಂಜಯ್ ಜೊತೆ ಬಂದಿರೋ ಹುಡುಗಿ ಯಾರಮ್ಮ? ಅಂಕಲ್, ನನ್ನ ನಾದ್ನಿ, ನಮ್ಮ ಯಜಮಾನ್ರಿದ್ದಲ್ಲ ಅವ್ರ ತಂಗಿ. ಓ ಹೌದಾ, ನಿಮ್ಮ ಯಜಮಾನ್ರ ತಂಗಿನಾ? ಹೌದೌದು, ನಮ್ಮ ಯಜಮಾನ್ರ ತಂಗಿನೇ. ಅವರು ಮತ್ತು ನಮ್ಮತ್ತೆ ನಮ್ಮವ್ವ ಆ ಜೊತೆಯಲ್ಲಿದ್ದಾರೆ. ನೀನು ಒಬ್ಬಳು ಯಾಕಮ್ಮ ಅವ್ರ ಜೊತೆಗೆ ಇರ್ಬೋದಾಗಿತ್ತಲ್ಲ? ಇಲ್ಲ, ಇವಾಗ ಬೇರೆ ಚಿನ್ನು ಹೊಸ್ದಾಗಿ ಸಿಕ್ಕಿದಾನಲ್ಲ, ಅವನ ಜೊತೆ ಖುಷಿಯಾಗಿರ್ಬೇಕು ಅಂತ. ಸುಮ್ಮನೆ ಜನ ಇದ್ದರೆ ಜಾಸ್ತಿ ಅವ್ರ ಕಡೆನೇ ಗಮನ ಹೋಗುತ್ತೆ, ಮಗು ಕಡೆ ಗಮನ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂಕಲ್, ಮನೇಲೇ ಇರ್ತೀನಿ. ಅವ್ನ ಸ್ಕೂಲಿಂದ ಬರೋವರೆಗೂ ಕಾಯ್ತಾ ಇರ್ತೀನಿ ರೋಡ್ ನೋಡಿಕೊಂಡು, ಅವನ ಜೊತೆನೇ ಖುಷಿಯಾಗಿರ್ಬೇಕು ಅಂತ. ಹ್ಞೂ ಸರಿನಮ್ಮ, ಸರಿ ಸರಿ. ಊಟ ಮಾಡಮ್ಮ, ಊಟ ಮಾಡು. ಇದೇನಂಕಲ್ ಇಷ್ಟೆಲ್ಲ ಅಡುಗೆ ಮಾಡಿಸಿದ್ದೀರಾ? ನೀವೆಲ್ಲ ಬರ್ತಾ ಇದ್ರಲ್ಲಮ್ಮ, ಇನ್ನು ನಮ್ಮ ಸಂಭ್ರಮ ಅಲ್ಲ, ಅದಕ್ಕೆ ಮಾಡಿಸಿದಾಳೆ. ಊಟ ಮಾಡಮ್ಮ. ಓನಮ್ಮ, ಬೋತ್ ತಿನ್ನಿಲ್ಲ ಮನೆ? ಹಾಂ, ಬೋತ್ ತಿನ್ನೋಗಮ್ಮ. ತಿನ್ಬೇಕಮ್ಮ, ಬೋತ್ ತಿನ್ಬೇಕು ನೀನು. ಯಾಕೆ ಬೇಡ ನಿಂಕ? ಓ, ಅನ್ನ ಬೇಡ ಅಂತ ಹೇಳ್ತಾರದ ಅಂಕಲ್? ಹೂನಮ್ಮ. ಏನಮ್ಮ ಗಲಾಟೆ ಗಲಾಟೆ, ನಮ್ಮ ಮನೆಗೆ ಮಕ್ಕಳು ಪಿತ 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 ಅಂತ ಇರ್ತಾರೆ. ತಿಳಿಸ್ಲಮ್ಮ ನಾನು? ಹಾಂ, ತಿಳಿಸ್ಲಾ? ಬುವ ತಿಳಿಸ್ಲಾ? ಅಯ್ಯೋ, ನಾನು ಮುದ್ದು ಕಂದ. ಬುವ ಬುವ ಬೇಕಂತಮ್ಮ ಇದಕ್ಕೆ. ಬುವ ಬುವ ಬೇಕಮ್ಮ. ಹಾಂ, ಬುವ ಬೇಕಾ? ಅಯ್ಯೋ ಪಮ್ಮಿ, ತಿನ್ಸ್ಬೇಡ ಬಿಡಮ್ಮ. ಅವಳು ತಿನ್ನೆಲ್ಲ ಮಾಡಲ್ಲ, ಸುಮ್ಮನೆ ವೇಸ್ಟ್ ಮಾಡ್ತಾಳೆ. ಆವಾಗ ಅವ್ರ ಅಜ್ಜಿ ತಟ್ಟೆ ಕುತ್ಕೊಂಡಿದ್ಲು, ಅದೇನು ತಿನ್ಲೋ ಬಿಟ್ಲು. ಯಾರೆಲ್ಲ ತಿಂತಾ ಇರ್ಲಿ ಓದ್ತಾಳೆ, ನಮ್ಮ ಮುಂದೆ ಕುತ್ಕೊಂತಾಳೆ, ಬುವ ಬುವ ಅಂತಾಳೆ. ತಿನ್ನಲ್ಲ ಅವಳು. ಅವಳಿಗೆ ಕಣ್ಣಿಗೆ ದೊಡ್ಡವು, ಹೊಟ್ಟೆ ಚಿಕ್ಕದು. ಹೌದಾ ಮುಕ್ತ ಬಿಟ್ಟ? ಹಾಂ, ಹೌದಾ? ನಿನ್ನ ಕಣ್ಣಿಗೆ ದೊಡ್ಡ, ಹೊಟ್ಟೆ ಚಿಕ್ತಾ? ಹಾಂ, ನಗು ಇದಕ್ಕೆ, ನಗು. ಓಹೋ, ನೋಡ್ರಾ ನಮ್ಮ ಬಬ್ಲು ಎಷ್ಟು ದೊಡ್ಡನಾಗಿ ಹೋಗೋನೆ. ಹಾಂ, ಹ್ಞೂ, ನಾನು ಚೆನ್ನಾಗಿದ್ದೀನಪ್ಪ. ನೀನು ಚೆನ್ನಾಗಿದ್ದೀಯಾ? ಹ್ಞೂನಮ್ಮ, ನಿಮ್ಮ ಬಬ್ಬು ಮಾಮನೆ ಬಂದವನೆ. ನಿನ್ನ ನೋಡಕ್ಕೆ ಎತ್ತಿಟ್ಟೆ ಸುಬ್ಬಿನ. ನೆಗಿತೀಯಮ್ಮ, ನೆಗಿತೀಯಾ? ನಮ್ಮೂರ್ಗೆ ಯಾವಾಗ ಬರ್ತೀರಾ ನೀವು?
ಯಾವಾಗಲಾದರೂ ಬರೋಣ ಹೇಳಮ್ಮ. ನೀನು ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕಮ್ಮ. ಹ್ಞೂ ತಾತ, ನಾನು ಚೆನ್ನಾಗಿದ್ದೀನಿ ತಾತ. ಅಮ್ಮ, ಮಿಸ್ ಫೋನ್ ಮಾಡಿದ್ರಾ? ಹ್ಞೂ ಮಾಡಿದ್ರಪ್ಪ, ನಾನೇ ರಿಸೀವ್ ಮಾಡಿಲ್ಲ. ಬ್ಯಾಗಲ್ಲಿತ್ತಲ್ಲ ಫೋನು, ರಿಸೀವ್ ಮಾಡಿಲ್ಲ ನಾನು. ಅಮ್ಮ, ಕ್ಯಾರಿಕಲ್ಲಿ ಲೀವ್ ಲೆಟ್ರ್ ಕಳಿಸಿತ್ತಲ್ಲ. ಆದರೂ ನೀನು ಇವಾಗ ಹೊಸ್ದಾಗಲ್ಲ ಚಿನ್ನು ಸ್ಕೂಲ್ಗೆ ಸೇರ್ಕೊಂಡಿರೋದು. ಎಲ್ಲ ಕಲಿಬೇಕಲ್ಲ, ಅದಕ್ಕೆ ಅವರು ಸ್ವಲ್ಪ ಕೇರ್ ಮಾಡ್ತಾರೆ. ಸರಿ ಅಮ್ಮ, ನಾವು ಬೆಳಗ್ಗೆನೇ ಹೋಗೋಣ ಆಯ್ತಾ? ಸರಿ ಚಿನ್ನು, ಆಯಿತು. ಬಾಬು ಮಾಮ, ಇವಾಗ ನೀವು ಊರಿಗೆ ಹೋಗ್ತಾ ಇದ್ದೀರಾ? ಹ್ಞೂ ಜಾನು, ಹೋಗ್ಬೇಕು. ನಾನು ಸ್ಕೂಲ್ಗೆ ಸೇರಿದ್ದೀನಲ್ಲ, ಅದಕ್ಕೆ ಮಿಸ್ ಬೈತಾರೆ ಹೋಗಿಲ್ಲ ಅಂತಂದ್ರೆ. ಅಯ್ಯೋ ಬಾಬು ಮಾಮ, ಹೋಗೋದು ಬೇಡ. ನಾಳೆ ಒಯ್ಯತ್ತು ಮೇಡು ಮಾಮ, ನಾಳೆ ಬೇಡ ನಾಳಿದ್ದು ಒಯ್ಯತ್ತು ಮೇಡು. ನೀನು ಬಂದಿರೋದು ನಾನು ಕುತ್ತಿ ಅಂದ್ರೆ ಕುತ್ತಿ. ಮೇಡು ಮಾಮ, ಹೋದಾರ ಮಾಮ? ಹಾಲಿಡೇಸ್ ಕೊಡ್ತಾರಲ್ಲ, ಅವಾಗ ಬರ್ತೀನಿ ಆಯ್ತಾ? ಯಾವಾಗ ಮಾಮ ಹಾಲಿಡೇಸ್ ಕೊಡೋದು? ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ. ಓ ಅದಾ, ಸರಿ ಮಾಮ. ಸಂಜಯ್ ನಿಮ್ಮ ಜೊತೆಗೆ ಬರ್ತಾರೇನಮ್ಮ? ಇಲ್ಲ ಅಂಕಲ್, ಅವರಿಬ್ರು ಇನ್ನೂ ಸ್ವಲ್ಪ ದಿವಸ ಇದ್ದು ಬರ್ತಾರೆ. ಓ ಸರಿನಮ್ಮ, ಸರಿ ಸರಿ. ಊಟ ಮಾಡಕ್ಕೆ ಯಾಕಮ್ಮ ಬರಲಿಲ್ಲ ಅಲ್ಲಿಗೆ? ಇಲ್ಲ ಅಂತ ಇಲ್ಲೇ ಊಟ ಮಾಡ್ದೆ ನಾನು. ಅಖಿಲ ಹೋಗ್ಬೇಕಂತವ್ರೆ ಪಮ್ಮಿ ಬಬ್ಲು ಎಲ್ಲ. ಯಾಕಮ್ಮ? ಇನ್ನೂ ಒಂದು 2 ದಿವಸ ಇರ್ರಿ, ಪರವಾಗಿಲ್ಲ, ಇದ್ದೋಗಿರಂತೆ. ಇಲ್ಲ ಆಂಟಿ, ಸಂಜೆನು ಮತ್ತೆ ನನ್ನ ಆದ್ಮಿ ಇಲ್ಲೇ ಇರ್ತಾರೆ. ನಾವಿಬ್ರು ಹೊಡ್ತೀವಿ, ಯಾಕಂದ್ರೆ ಅವ್ನು ಸ್ಕೂಲು ಮಿಸ್ ಮಾಡೋಂಗಿಲ್ಲ. ಹೌದಲ್ಲ, ಸ್ಕೂಲಿಗೆ ಬೇರೆ ಓದ್ತಾನೆ. ಇವಾಗ ಹೊಸ್ದಾಗಿ ಸೇರಿರೋದೇನೋ? ಹ್ಞೂ ಆಂಟಿ, ಹೊಸ್ದಾಗಿ ಸೇರಿರೋದು. ಅದಕ್ಕೆ ಯಾಕೆ ಊಟ ಮಾಡಕ್ಕೆ ಬಂದಿಲ್ಲ ನೀವು? ಮಾಡ್ದೆಮ್ಮ, ಇಲ್ಲೇ ಮಾಡಿದೆ ನಾನು. ಇವಾಗ ಹೊಡ್ತೀರಾ ಬೆಳಗ್ಗೆ ಹೊಡೋದು? ಅತ್ತಿಗೆ ಬೆಳಗ್ಗೆನೇ ಹೊಡ್ತೀರಮ್ಮ, ಇನ್ನು ಟೈಮ್ ಆಗುತ್ತಲ್ಲ ನಮಗೆ. ಸರಿ ಅತ್ತಿಗೆ, ಆಯಿತು. ಮಮ್ಮಿ ಯಾಕೆ ಊಟ ಮಾಡಿಲ್ಲ? ಮಾಡಿದೆ ಸಂಗೀತ. ವಿಜಯ್ ಇಲ್ಲಿಗೆ ತಂದ್ಕೊಟ್ಟಿದ್ದ. ಬಾ, ಇನ್ನು ನಿನ್ನ ಮಗನ ನೋಡಲೇ ಇಲ್ಲ ನಾನು. ಬಾಯ್ಲೆ ಏಯ್ ಚಿನ್ನು, ಏನದು ನೋಡ್ತಾ ಇರೋದು ನೀನು? ಹಾಂ, ಯಾರು ಎತ್ಕೊಂಡಿರೋದು ನಿನ್ನ? ನಿಶಾಂತ್, ನಿಶಾಂತ್, ಏಯ್ ನಿಶಾಂತ್. ಓ, ಹೆಸರು ಚೆನ್ನಾಯ್ತಲ್ಲ ಚಿನ್ನು, ಎಲ್ಲ ಸೆಲೆಕ್ಟ್ ಮಾಡಿದೆ. ನಿಶಾಂತ್, ನೈಸ್ ನೇಮ್, ಚೆನ್ನಾಯ್ತು ಚಿನ್ನು. ಅತ್ತೆ, ನಮ್ಮ ಸ್ಕೂಲ್ಗೆ ಒಬ್ಬನ್ ಬರ್ತಾನೆ, ಅವನ ಹೆಸರು ನಿಶಾಂತ್ ಅಂತ. ಓ ಹೌದಾ? ಸಂಗೀತಮ್ಮ, ನಿಮ್ಗೆ ಇಷ್ಟ ಆಯ್ತಮ್ಮ ನಿಶಾಂತ್ ಅಂತ ಹೆಸರು? ನೀನು ಏನು ಹೆಸರು ಇಟ್ಟರು ಸರಿನಪ್ಪ, ನಿಶಾಂತ್ ಅಂತಾನೆ ಇರ್ಲಿ ಬಿಡು. ಏಯ್ ನಿಶಾಂತ್ ಪುಟ, ಇಲ್ಲಡೆ ಇಲ್ಲಡೆ. ಎಷ್ಟು ಜೋರಾಗಿ ನಗಿತಾವನೆ ನೋಡಿ ಸಂಗೀತಮ್ಮ, ಕಳ್ಳ ಇವನು. ನೋದಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಎಷ್ಟು ಚೆನ್ನಾಗಿ ಮಾತಾಡ್ತಾವ ನೋದಮ್ಮ. ಏಯ್ ಕಳ್ಳ, ಏಯ್. ಇದೇನು ಬಬ್ಲು, ನೀನು ಎತ್ಕೊಳಕ್ಕೆ ಆಗಲ್ಲ, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ? ಹಾಂ ಹ್ಞೂ ಸಂಗೀತಮ್ಮ, ಎತ್ಕೊಳಕ್ ಆಗಲ್ಲ ನಿಮ್ಮ ಕೈಲಿ ನನ್ನ ಇವಾಗ, ಅದಕ್ಕೆ ಇಳಿಸ್ಬಿಟ್ರಿ. ಸಂಗೀತಮ್ಮ, ನಾವು ಬೆಳಗ್ಗೆನೇ ಊರಿಗೆ ಹೋಗ್ತಾ ಇದ್ದೀರಮ್ಮ. ಇರಮ್ಮ, ಇನ್ನೂ 2 ದಿವಸ ಹೋಗಿಯಾ? ಹಾಂ, ಅಲ್ಲಿ ತೋಟದ ಹತ್ರ ಮನೆಗೆ ಎಲ್ಲ ಬಂದು 2 ದಿವಸ ಇರಿ ಅಂತ ಇರುವ. ಇಲ್ಲ ಸಂಗೀತ, ಇವಾಗ ಹೊಸ್ದಾಗಿ ಬೇರೆ ಸ್ಕೂಲ್ಗೆ ಹಾಕಿರೋದಲ್ಲ, ಅವನಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಯಾಕೆ ಸುಮ್ಮನೆ ತಪ್ಪಿಸೋದು ಅಂತ ರಜೆ ಮಾಡ್ತಾನೆ ಇರಲಿಲ್ಲ ನಾನು. ನಾನೇ ಕರ್ಕೊಂಡೋಗಿ ನಾನೇ ಕರ್ಕೊಂಬರ್ತಾ ಇದ್ದೆ. ಇವಾಗ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಅದು ಬೇರೆ ಇಂಗ್ಲೀಷ್ ಎಲ್ಲ ಬರ್ತಾ ಇಲ್ಲ ಅವನಿಗೆ. ಇಲ್ಲೆಲ್ಲ ಕನ್ನಡನೇ ಅಲ್ಲ ಪಮ್ಮಿ ಮಾತಾಡ್ತಾ ಇದ್ದಿದ್ದು, ಸಡನ್ನಾಗಿ ಇಂಗ್ಲೀಷ್ ಅಂದರೆ ಕಷ್ಟ ಆಗುತ್ತಲ್ಲ. ಸಂಗೀತ, ಅದೇ ಪ್ರಾಬ್ಲಮ್ ಆಗಿರೋದು. ಸಂಗೀತಮ್ಮ, ನೀವು ಯಾವಾಗ ಬರ್ತೀರಮ್ಮ ನಮ್ಮ ಮನೆಗ? ಪಾಪು ದೊಡ್ಡವನಾಗ್ಲಿ ಅಮ್ಮ, ಅವಾಗ ಅವ್ನು ಕರ್ಕೊಂಡು ಜಾನನ್ ಕರ್ಕೊಂಡು ಬರ್ತೀನಿ ನಾನು. ಸರಿನಮ್ಮ, ಆಯ್ತು. ಇವಾಗ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ಬೇಕು ಮಗನೇ. ಹ್ಞೂನಮ್ಮ, ಓದ್ತಾ ಇದ್ದೀನಿ ನಾನು. ಬಾಬು ಮಾಮ, ಇವಾಗ ನೀನು ಹುಡುಕ ಹೋಗೋದು ಬೇಡ ಬಾಬು ಮಾಮ. ನೀನು ನಾಳೆ ಹೋಗಿ ಇವಾಗ ಬೇಡ ಬಾಬು ಮಾಮ. ಜನು ಮೇಮ್ ಬೈತಾರೆ, ಜನು ಇಂಗ್ಲೀಷಲ್ಲಿ ಏನೋ ಬೈತಾರೆ, ನಂಗೆ ಅರ್ಥನೇ ಆಗಲ್ಲ. ಇಂಗ್ಲೀಷ್ ಬರಲ್ಲ ಮಾಮ ನಿಂಕ? ಬರುತ್ತೆ ಸ್ವಲ್ಪ ಸ್ವಲ್ಪ ಅಷ್ಟೇ. ನೆಕ್ಸ್ಟ್ ಟೈಮ್ ಬರೋಸಲ್ಲ ಎಲ್ಲ ಫುಲ್ ಇಂಗ್ಲೀಷ್ ಕಲ್ಕೊಂಡಿರ್ತೀನಿ. ತಡಿ ಮಾಮ, ಆಯ್ತು. ತುಂಬ ಕ್ಯೂಟ್ ಆಗಿದ್ದೀನಿ ಸಂಗೀತ ನಿನ್ನ ಮಗನು. ಹಾಂ ಚಿನಿ, ಐ ಇಲ್ಲಡ 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 ಇಲ್ಲಡ. ನಿಮ್ಮ ಅಣ್ಣನ ಮಾತಾಡಿಸ್ತಮ್ಮ ನೀನು, ಮಾತಾಡಿಸ್ತಾ? ನಗ್ತದಮ್ಮ ಇದು, ಎಲ್ಲದಕ್ಕೂ ನಗ್ತಾ ಇರ್ತೈತೆ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.